ಪಹಲ್ಗಾಂವ್ ದಾಳಿಯ ಬಳಿಕ T1 ನಿಂದ ರಿಪಬ್ಲಿಕ್ ಕನ್ನಡ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬೀಡು ಬಿಟ್ಟಿದೆ. ಸೇನಾ ಕಾರ್ಯಾಚರಣೆಯ ನಡುವೆಯೂ ಕೂಡ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟಿಂಗ್ ಮಾಡ್ತಾ ಇದೆ. ಹಾಗಾದ್ರೆ ಈಗ ಹೇಗಿದೆ ಜಮ್ಮು ಕಾಶ್ಮೀರ? ಡೀಟೇಲ್ಸ್ ಇಲ್ಲಿದೆ. ಆಪರೇಷನ್ ಸಿಂಧೂರ ಪಹಲ್ಗಾಮ್ ದಾಳಿಯ ಪ್ರತೀಕಾರದ ಕಿಚ್ಚು ಧಗಧಗಿಸುತ್ತಿದೆ. ಉಗ್ರರ ಸಂಹಾರಕ್ಕೆ ಸೇನೆ ಪಣ ತೊಟ್ಟಿದೆ. ಕಣಿವೆಗಳಲ್ಲಿ ಹುಡುಕಿ ಉಗ್ರರನ್ನ ಚಂಡಾಡಲಾಗುತ್ತಿದೆ. ಗಲ್ಲಿ ಗಲ್ಲಿಯಲ್ಲೂ ಸೇನೆ ರೋಚಕ ಕಾರ್ಯಾಚರಣೆ ನಡೆಸುತ್ತಿದೆ. ರಣಭೂಮಿಯಲ್ಲಿ ರಿಪಬ್ಲಿಕ್ ಡೇರಿಂಗ್ ರಿಪೋರ್ಟ್. ಉಗ್ರರಿಗಾಗಿ ಮುಂದುವರೆದ ಕೂಂಬಿಂಗ್. ಸಿಆರ್ಪಿಎಫ್ನ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಎಲ್ಲಾ ವಾಹನಗಳನ್ನ ತಡೆದು ಅಲ್ಲಿ ಸಂಪೂರ್ಣವಾಗಿ ಬಂದೋಬಸ್ತನ್ನ ಮತ್ತು ಅವರನ್ನ ತಪಾಸಣೆ ಮಾಡುವಂತ ದೃಶ್ಯ ಕಂಡು ಬರ್ತಾ ಇದೆ. ಇವತ್ತಿಗೆ ಸುಮಾರೊಂದು ಈ ಘಟನೆಯಾಗಿ 16 ದಿನ ಆದ್ರೂ ಕೂಡ ಇಲ್ಲಿನ ಸೇನಾ ಸಿಬ್ಬಂದಿಯ ಕಾರ್ಯಾಚರಣೆ ಮಾತ್ರ ನಿರಂತರವಾಗಿ ನಡೀತಾ ಇದೆ. ನೋಡಿ, ಅಲ್ಲಲ್ಲಿ ಚೆಕ್ ಪೋಸ್ಟ್ ಗಳನ್ನು ಮಾಡಿದ್ದಾರೆ. ಚೆಕ್ ಪೋಸ್ಟ್ ಗಳಲ್ಲಿ ಸೇನಾ ಸಿಬ್ಬಂದಿ ನಿಂತ್ಕೊಂಡು ಅಲ್ಲೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರೋದು ಮತ್ತೆ ಎಲ್ಲವನ್ನು ಕೂಡ ಗಮನಿಸ್ತಾ ಇರೋದನ್ನ ತಾವು ನೋಡ್ತಾ ಇದ್ದೀರಿ. ಯಾವುದೇ ಊರುಗಳಿಂದ ವಾಹನಗಳು ಬಂದ್ರು ಕೂಡ ಅಥವಾ ಎಲ್ಲಿಂದಲೇ ವೆಹಿಕಲ್ ಗಳು ಬಂದ್ರು ಕೂಡ ಅವರನ್ನ ತಪಾಸಣೆ ಮಾಡಿ ಮುಂದಕ್ಕೆ ಬಿಡ್ತಾರೆ. ಆ ವೆಹಿಕಲ್ ನ ಒಳಗಡೆ ಏನಿದೆ ಅನ್ನೋದನ್ನ ನೋಡಿ ಮುಂದಕ್ಕೆ ಬಿಡೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಅದ್ರ ಜೊತೆಗೆ ಸೇನಾ ಸಿಬ್ಬಂದಿ ಒಂದು 4-5 ಜನ ಸಿಆರ್ಪಿಎಫ್ ನ ಯೋಧರು ಅಲ್ಲಲ್ಲಿ ನಿಂತುಕೊಂಡು ಗಸ್ತು ಕಾಯ್ತಾ ಇರೋದು ಕೂಡ ನೋಡ್ತಾ ಇದೀವಿ. ಆ ಬೋರ್ಡ್ ಗಳಿದಾವಲ್ಲ, ಎಲ್ಲಿಗೆ ಹೋಗೋದು, ಯಾವ ಮಾರ್ಗ, ಇಲ್ಲೆಲ್ಲವೂ ಕೂಡ ಸೇನಾ ಸಿಬ್ಬಂದಿ ಇದ್ದು ಕಾರ್ಯಾಚರಣೆಯ ಭಾಗವಾಗಿ ಅಲ್ಲಿ ಗಸ್ತು ತಿರುಗಿ ಕಾಯ್ತಾ ಇರುವಂತ ದೃಶ್ಯ ಕಂಡು ಬರ್ತಾ ಇದೆ. ಒಟ್ಟಾರೆ ಸಹಜ ಸ್ಥಿತಿಯತ್ತ ಕಾಶ್ಮೀರ ಮರಳುತ್ತಾ ಇದೆ. ಅದರಂತೆ ಬರುವ ಪ್ರವಾಸಿಗರ ಸಂಖ್ಯೆಯೂ ಕೂಡ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ನರರಕ್ಕಸರ ಅಟ್ಟಹಾಸ, ಟೂರಿಸಂಗೆ ಹೊಡೆತ. ನಾನು ಈಗ ಇರುವಂತ ಜಾಗ ಗುಲ್ಮಾರ್ಗ್ ನಿಂದ ಗೊಂಡೋಲಾಗೆ ಹೋಗುವಂತ ಈ ಒಂದು ಪಾಯಿಂಟ್ ನಲ್ಲಿ ನಾನಿದ್ದೀನಿ. ಇಲ್ಲಿ ಬಂದು ಆನಂತರ ಕೇಬಲ್ ಕಾರ್ಗಳ ಮೂಲಕ ಜನ ಗೊಂಡೋಲಾಗ್ ಹೋಗಿ ಅಲ್ಲಿ ಸ್ನೋ ಫಾಲ್ ಅನ್ನ ಎಂಜಾಯ್ ಮಾಡಿ ಬರಬೇಕು. ಆದ್ರೆ ಈ ಹೊತ್ತಿನವರೆಗೂ ಕೂಡ ಸೀಸನ್ ಇದು. ಹಂಗೆ ನೋಡಿದ್ರೆ ಇದು ಕಾಶ್ಮೀರದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಆಗಮಿಸುವಂತಹ ಸಮಯ ಇದು ಸೀಸನ್ ಇದು. ಆದ್ರೆ ಸೀಸನ್ ನಲ್ಲೇ ಕಾಶ್ಮೀರದಲ್ಲಿ ಇಂಥ ಒಂದು ಸೀಸನ್ ಸಮಯದಲ್ಲೇ ಜನರ ಒಂದು ಸುಳಿವೇ ಇಲ್ದಿರೋದು ಕಂಡು ಬರ್ತಾ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ರಲ್ಲ, ಇದೆಲ್ಲವೂ ಕೂಡ ಕಾಶ್ಮೀರದ ಗೊಂಡೋಲಕ್ಕೆ ಹೋಗುವಂತ ಕೇಬಲ್ ಕಾರ್ ನ ಪಾಯಿಂಟ್ ಇದು. ಕೇಬಲ್ ಕಾರ್ ನಿಂದ ಇವೆಲ್ಲರೂ ಕೂಡ ಸ್ನೋ ಮಾರ್ಗೆ ಹೋಗ್ತಾರೆ, ಸ್ನೋ ಫಾಲ್ಸ್ ಆಗುವಂತ ಗುಂಡೋಲಾಗ್ ಹೋಗ್ತಾರೆ. ಆದ್ರೆ ಗುಂಡೋಲದಕ್ಕೆ ಹೋಗೋದಕ್ಕೆ ಇಲ್ಲಿ ಪ್ರವಾಸಿಗರೇ ಇಲ್ಲ. ಬೆರಳೆಣಿಕೆಯಷ್ಟು ಪ್ರವಾಸಿಗರು ಕೂಡ ಕಾಣದೇ ಇರೋದು ಇಲ್ಲಿ ಒಂದು ರೀತಿಯಲ್ಲಿ ಪ್ರವಾಸಿಗರಿಗೆ ಆತಂಕ ಇದೆ ಇಲ್ಲಿಗೆ ಬರೋದಕ್ಕೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಮಗೆ ಕಾಣೋ ರೀತಿಯಲ್ಲಿ ಇದೆ. ನೋಡಿ, ಇದೇ ಪಾಯಿಂಟ್. ಇಲ್ಲಿಂದ ಕೇಬಲ್ ಕಾರ್ಗಳ ಮೂಲಕ ಮುಂದಕ್ಕೆ ಹೋಗ್ಬೇಕು. ಆದ್ರೆ ಜನವೇ ಇಲ್ಲ, ಇಲ್ಲಿ ಜನವೇ ಇಲ್ಲ. ಗುಲ್ಮಾರ್ಗ್ ಗೊಂಡೋಲಾ ಹೋಗುವಂತ ಈ ತಾಣ ಇದೆಯಲ್ಲ, ಇಲ್ಲಿ ಜನವೇ ಇಲ್ಲದೆ ಒಂದ್ ರೀತಿಯಲ್ಲಿ ಬಣಗುಡ್ತಾ ಇದೆ. ಮತ್ತೆ ಗುಡ್ಡಗಾಡಿನತ್ತ ಹೊರಟ ಕುರಿಗಾಹಿಗಳು. ಗಡಿಯಲ್ಲಿ ಸೇನಾ ಆಪರೇಷನ್ಗಳು ನಡೀತಾ ಇದ್ದಂತ ಸಮಯದಲ್ಲಿ ಈ ಕುರಿಗಾಹಿಗಳಿಗೆ ಕುರಿಗಳನ್ನ ಎಬ್ಬಿಕೊಂಡು ಅಥವಾ ಕುರಿಗಳನ್ನ ಕರೆದುಕೊಂಡು ಯಾವುದೇ ಜಂಗಲ್ ಏರಿಯಾಗಳಿಗೆ ಮೇವಿಗಾಗಿ ಕರೆದುಕೊಂಡು ಹೋಗಬಾರ್ದು ಅಂತ ಹೇಳಿ ಭಾರತೀಯ ಸೇನೆ ಭದ್ರತಾ ಪಡೆಗಳು ಬಹಳ ಸೂಕ್ಷ್ಮವಾಗಿ ಬಹಳ ಸ್ಪಷ್ಟವಾಗಿ ಹೇಳಿದ್ವು. ಈಗ ಸೇನಾ ಆಪರೇಷನ್ಗಳು ಈಗ ಗಡಿಯಲ್ಲಿ ಎಲ್ಲವೂ ಕೂಡ ಬಂದಾಗಿರೋದ್ರಿಂದ, ಕದನ ವಿರಾಮ ಘೋಷಣೆ ಆಗಿರೋದ್ರಿಂದಾಗಿ, ಯಾವುದೇ ಮಿಲಿಟೆಂಟ್ ಆಪರೇಷನ್ಗಳು ಗಡಿಯಲ್ಲಿ ನಡೆದೇ ಇರೋದ್ರಿಂದಾಗಿ ಈಗ ಈ ಸದ್ಯಕ್ಕೆ ಕುರಿಗಳನ್ನ ಕರೆದುಕೊಂಡು ಕುರಿಗಾಹಿಗಳು ಜಂಗಲ್ಗಳಿಗೆ ಹೋಗ್ತಾ ಇರುವಂತ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಾ. ಈ ಕಾಶ್ಮೀರ, ಈ ಕಣಿವೆ ರಾಜ್ಯದಲ್ಲಿ ಅತಿ ಹೆಚ್ಚು ಜನ ಕುರಿಗಳನ್ನ ಸಾಕಿಕೊಂಡು ಬದುಕನ್ನ ಸಾಗಿಸ್ತಾರೆ. ಆ ಕುರಿಗಳನ್ನ ಸಾಕಿಕೊಂಡು ಬದುಕನ್ನ ಸಾಗಿಸುವಂತ ಜನ ಕುರಿಗಳನ್ನ ಮೇಯಿಸ್ಕೊಂಡು ಹೋಗೋದು ದೊಡ್ಡ ದೊಡ್ಡ ಬೆಟ್ಟ ಕಾಡು ಪ್ರದೇಶಗಳಿಗೆ ಹೋಗ್ತಾರೆ. ಆದ್ರೆ ಭಯೋತ್ಪಾದಕರ ಆತಂಕ ಇದ್ದುದರಿಂದಾಗಿ ಅಥವಾ ಭಯೋತ್ಪಾದಕರ ವಿರುದ್ಧ ನಡೀತಾ ಇರುವಂತಹ ಕಾರ್ಯಾಚರಣೆ ಮತ್ತೆ ಯುದ್ಧದ ಕಾರ್ಮೋಡ ಗಡಿಯಲ್ಲಿ ಇದ್ದುದರಿಂದಾಗಿ, ಜಂಗಲ್ ಏರಿಯಾಗಳಲ್ಲಿ ಇದ್ದುದರಿಂದಾಗಿ, ಬಾರ್ಡರ್ ಏರಿಯಾಗಳಲ್ಲಿ ಇದ್ದುದರಿಂದಾಗಿ ಸದ್ಯಕ್ಕೆ ಈ ಕುರಿಗಾಯಿಗಳಿಗೆ ಅವಕಾಶ ಇರಲಿಲ್ಲ. ಆದ್ರೆ ಈಗ ಸ್ವಲ್ಪ ತಣ್ಣಂಗಾಗಿರುವಂತಹ ಕಾರಣದಿಂದ ಈಗ ಮತ್ತೆ ಕುರಿಗಳನ್ನ ತಾವು ಕಾಡುಗಳತ್ತ ಅಥವಾ ಜಂಗಲ್ಗಳತ್ತ ಅವುಗಳ ಆಹಾರಕ್ಕಾಗಿ, ಮೇವಿಗಾಗಿ ಕರೆದುಕೊಂಡು ಹೋಗ್ತಾರೆ. ಒಂದೆಡೆ ಜಮ್ಮು ಕಾಶ್ಮೀರದಲ್ಲಿ ಸೇನೆ ಕಾರ್ಯಾಚರಣೆ ಚುರುಕಾಗಿದ್ರೆ, ಇನ್ನೊಂದೆಡೆ ಪ್ರವಾಸಿಗರ ನಗರಿ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ಪಹಲ್ಗಾಂವ್ ದಾಳಿಯ ಬಳಿಕ T1 ನಿಂದ ರಿಪಬ್ಲಿಕ್ ಕನ್ನಡ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬೀಡು ಬಿಟ್ಟಿದೆ. ಸೇನಾ ಕಾರ್ಯಾಚರಣೆಯ ನಡುವೆಯೂ ಕೂಡ
ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟಿಂಗ್ ಮಾಡ್ತಾ ಇದೆ. ಹಾಗಾದ್ರೆ ಈಗ ಹೇಗಿದೆ ಜಮ್ಮು ಕಾಶ್ಮೀರ? ಡೀಟೇಲ್ಸ್ ಇಲ್ಲಿದೆ. ಆಪರೇಷನ್ ಸಿಂಧೂರ ಪಹಲ್ಗಾಮ್ ದಾಳಿಯ ಪ್ರತೀಕಾರದ ಕಿಚ್ಚು ಧಗಧಗಿಸುತ್ತಿದೆ. ಉಗ್ರರ ಸಂಹಾರಕ್ಕೆ ಸೇನೆ ಪಣ ತೊಟ್ಟಿದೆ. ಕಣಿವೆಗಳಲ್ಲಿ ಹುಡುಕಿ ಉಗ್ರರನ್ನ ಚಂಡಾಡಲಾಗ್ತಿದೆ. ಗಲ್ಲಿ ಗಲ್ಲಿಯಲ್ಲೂ ಸೇನೆ ರೋಚಕ ಕಾರ್ಯಾಚರಣೆ ನಡೆಸುತ್ತಿದೆ. ರಣಭೂಮಿಯಲ್ಲಿ ರಿಪಬ್ಲಿಕ್ ಡೇರಿಂಗ್ ರಿಪೋರ್ಟ್. ಉಗ್ರರಿಗಾಗಿ ಮುಂದುವರೆದ ಕೂಂಬಿಂಗ್. ಸಿಆರ್ಪಿಎಫ್ನ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಎಲ್ಲ ವಾಹನಗಳನ್ನ ತಡೆದು ಅಲ್ಲಿ ಸಂಪೂರ್ಣವಾಗಿ ಬಂದೋಬಸ್ತನ್ನ ಮತ್ತು ಅವರನ್ನ ತಪಾಸಣೆ ಮಾಡುವಂತ ದೃಶ್ಯ ಕಂಡು ಬರ್ತಾ ಇದೆ. ಇವತ್ತಿಗೆ ಸುಮಾರೊಂದು ಈ ಘಟನೆಯಾಗಿ 16 ದಿನ ಆದ್ರೂ ಕೂಡ ಇಲ್ಲಿನ ಸೇನಾ ಸಿಬ್ಬಂದಿಯ ಕಾರ್ಯಾಚರಣೆ ಮಾತ್ರ ನಿರಂತರವಾಗಿ ನಡೀತಾ ಇದೆ. ನೋಡಿ, ಅಲ್ಲಲ್ಲಿ ಚೆಕ್ ಪೋಸ್ಟ್ ಗಳನ್ನು ಮಾಡಿದ್ದಾರೆ. ಚೆಕ್ ಪೋಸ್ಟ್ ಗಳಲ್ಲಿ ಸೇನಾ ಸಿಬ್ಬಂದಿ ನಿಂತ್ಕೊಂಡು ಅಲ್ಲೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರೋದು ಮತ್ತೆ ಎಲ್ಲವನ್ನು ಕೂಡ ಗಮನಿಸ್ತಾ ಇರೋದನ್ನ ತಾವು ನೋಡ್ತಾ ಇದ್ದೀರಿ. ಯಾವುದೇ ಊರುಗಳಿಂದ ವಾಹನಗಳು ಬಂದ್ರು ಕೂಡ ಅಥವಾ ಎಲ್ಲಿಂದಲೇ ವೆಹಿಕಲ್ ಗಳು ಬಂದ್ರು ಕೂಡ ಅವರನ್ನ ತಪಾಸಣೆ ಮಾಡಿ ಮುಂದಕ್ಕೆ ಬಿಡ್ತಾರೆ. ಆ ವೆಹಿಕಲ್ ನ ಒಳಗಡೆ ಏನಿದೆ ಅನ್ನೋದನ್ನ ನೋಡಿ ಮುಂದಕ್ಕೆ ಬಿಡೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಅದ್ರ ಜೊತೆಗೆ ಸೇನಾ ಸಿಬ್ಬಂದಿ ಒಂದು 4-5 ಜನ ಸಿಆರ್ಪಿಎಫ್ ನ ಯೋಧರು ಅಲ್ಲಲ್ಲಿ ನಿಂತುಕೊಂಡು ಗಸ್ತು ಕಾಯ್ತಾ ಇರೋದು ಕೂಡ ನೋಡ್ತಾ ಇದೀವಿ. ಆ ಬೋರ್ಡ್ ಗಳಿದಾವಲ್ಲ, ಎಲ್ಲಿಗೆ ಹೋಗೋದು, ಯಾವ ಮಾರ್ಗ, ಇಲ್ಲೆಲ್ಲವೂ ಕೂಡ ಸೇನಾ ಸಿಬ್ಬಂದಿ ಇದ್ದು ಕಾರ್ಯಾಚರಣೆಯ ಭಾಗವಾಗಿ ಅಲ್ಲಿ ಗಸ್ತು ತಿರುಗಿ ಕಾಯ್ತಾ ಇರುವಂತ ದೃಶ್ಯ ಕಂಡು ಬರ್ತಾ ಇದೆ. ಒಟ್ಟಾರೆ ಸಹಜ ಸ್ಥಿತಿಯತ್ತ ಕಾಶ್ಮೀರ ಮರಳುತ್ತಾ ಇದೆ. ಅದರಂತೆ ಬರುವ ಪ್ರವಾಸಿಗರ ಸಂಖ್ಯೆಯೂ ಕೂಡ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ನರರಕ್ಕಸರ ಅಟ್ಟಹಾಸ, ಟೂರಿಸಂಗೆ ಹೊಡೆತ. ನಾನು ಈಗ ಇರುವಂತ ಜಾಗ ಗುಲ್ಮಾರ್ಗ್ ನಿಂದ ಗೊಂಡೋಲಾಗೆ ಹೋಗುವಂತ ಈ ಒಂದು ಪಾಯಿಂಟ್ ನಲ್ಲಿ ನಾನಿದ್ದೀನಿ. ಇಲ್ಲಿ ಬಂದು ಆನಂತರ ಕೇಬಲ್ ಕಾರ್ಗಳ ಮೂಲಕ ಜನ ಗೊಂಡೋಲಾಗ್ ಹೋಗಿ ಅಲ್ಲಿ ಸ್ನೋ ಫಾಲ್ ಅನ್ನ ಎಂಜಾಯ್ ಮಾಡಿ ಬರಬೇಕು. ಆದ್ರೆ ಈ ಹೊತ್ತಿನವರೆಗೂ ಕೂಡ ಸೀಸನ್ ಇದು. ಹಂಗೆ ನೋಡಿದ್ರೆ ಇದು ಕಾಶ್ಮೀರದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಆಗಮಿಸುವಂತಹ ಸಮಯ ಇದು ಸೀಸನ್ ಇದು. ಆದ್ರೆ ಸೀಸನ್ ನಲ್ಲೇ ಕಾಶ್ಮೀರದಲ್ಲಿ ಇಂಥ ಒಂದು ಸೀಸನ್ ಸಮಯದಲ್ಲೇ ಜನರ ಒಂದು ಸುಳಿವೇ ಇಲ್ದಿರೋದು ಕಂಡು ಬರ್ತಾ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ರಲ್ಲ, ಇದೆಲ್ಲವೂ ಕೂಡ ಕಾಶ್ಮೀರದ ಗೊಂಡೋಲಕ್ಕೆ ಹೋಗುವಂತ ಕೇಬಲ್ ಕಾರ್ ನ ಪಾಯಿಂಟ್ ಇದು. ಕೇಬಲ್ ಕಾರ್ ನಿಂದ ಇವೆಲ್ಲರೂ ಕೂಡ ಸ್ನೋ ಮಾರ್ಗೆ ಹೋಗ್ತಾರೆ, ಸ್ನೋ ಫಾಲ್ಸ್ ಆಗುವಂತ ಗುಂಡೋಲಾಗ್ ಹೋಗ್ತಾರೆ. ಆದ್ರೆ ಗುಂಡೋಲದಕ್ಕೆ ಹೋಗೋದಕ್ಕೆ ಇಲ್ಲಿ ಪ್ರವಾಸಿಗರೇ ಇಲ್ಲ. ಬೆರಳೆಣಿಕೆಯಷ್ಟು ಪ್ರವಾಸಿಗರು ಕೂಡ ಕಾಣದೇ ಇರೋದು ಇಲ್ಲಿ ಒಂದು ರೀತಿಯಲ್ಲಿ ಪ್ರವಾಸಿಗರಿಗೆ ಆತಂಕ ಇದೆ ಇಲ್ಲಿಗೆ ಬರೋದಕ್ಕೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಮಗೆ ಕಾಣೋ ರೀತಿಯಲ್ಲಿ ಇದೆ. ನೋಡಿ, ಇದೇ ಪಾಯಿಂಟ್. ಇಲ್ಲಿಂದ ಕೇಬಲ್ ಕಾರ್ಗಳ ಮೂಲಕ ಮುಂದಕ್ಕೆ ಹೋಗ್ಬೇಕು. ಆದ್ರೆ ಜನವೇ ಇಲ್ಲ. ಗುಲ್ಮಾರ್ಗ್ ಗೊಂಡೋಲಾ ಹೋಗುವಂತ ಈ ತಾಣ ಇದೆಯಲ್ಲ, ಇಲ್ಲಿ ಜನವೇ ಇಲ್ಲದೆ ಒಂದ್ ರೀತಿಯಲ್ಲಿ ಬಣಗುಡ್ತಾ ಇದೆ. ಮತ್ತೆ ಗುಡ್ಡಗಾಡಿನತ್ತ ಹೊರಟ ಕುರಿಗಾಹಿಗಳು. ಗಡಿಯಲ್ಲಿ ಸೇನಾ ಆಪರೇಷನ್ಗಳು ನಡೀತಾ ಇದ್ದಂತ ಸಮಯದಲ್ಲಿ ಈ ಕುರಿಗಾಹಿಗಳಿಗೆ ಕುರಿಗಳನ್ನ ಎಬ್ಬಿಕೊಂಡು ಅಥವಾ ಕುರಿಗಳನ್ನ ಕರೆದುಕೊಂಡು ಯಾವುದೇ ಜಂಗಲ್ ಏರಿಯಾಗಳಿಗೆ ಮೇವಿಗಾಗಿ ಕರೆದುಕೊಂಡು ಹೋಗಬಾರ್ದು ಅಂತ ಹೇಳಿ ಭಾರತೀಯ ಸೇನೆ ಭದ್ರತಾ ಪಡೆಗಳು ಬಹಳ ಸೂಕ್ಷ್ಮವಾಗಿ ಬಹಳ ಸ್ಪಷ್ಟವಾಗಿ ಹೇಳಿದ್ವು. ಈಗ ಸೇನಾ ಆಪರೇಷನ್ಗಳು ಈಗ ಗಡಿಯಲ್ಲಿ ಎಲ್ಲವೂ ಕೂಡ ಬಂದಾಗಿರೋದ್ರಿಂದ, ಕದನ ವಿರಾಮ ಘೋಷಣೆ ಆಗಿರೋದ್ರಿಂದಾಗಿ, ಯಾವುದೇ ಮಿಲಿಟೆಂಟ್ ಆಪರೇಷನ್ಗಳು ಗಡಿಯಲ್ಲಿ ನಡೆದೇ ಇರೋದ್ರಿಂದಾಗಿ ಈಗ ಈ ಸದ್ಯಕ್ಕೆ ಕುರಿಗಳನ್ನ ಕರೆದುಕೊಂಡು ಕುರಿಗಾಹಿಗಳು ಜಂಗಲ್ಗಳಿಗೆ ಹೋಗ್ತಾ ಇರುವಂತ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಾ. ಈ ಕಾಶ್ಮೀರ, ಈ ಕಣಿವೆ ರಾಜ್ಯದಲ್ಲಿ ಅತಿ ಹೆಚ್ಚು ಜನ ಕುರಿಗಳನ್ನ ಸಾಕಿಕೊಂಡು ಬದುಕನ್ನ ಸಾಗಿಸ್ತಾರೆ. ಆ ಕುರಿಗಳನ್ನ ಸಾಕಿಕೊಂಡು ಬದುಕನ್ನ ಸಾಗಿಸುವಂತ ಜನ ಕುರಿಗಳನ್ನ ಮೇಯಿಸ್ಕೊಂಡು ಹೋಗೋದು ದೊಡ್ಡ ದೊಡ್ಡ ಬೆಟ್ಟ ಕಾಡು ಪ್ರದೇಶಗಳಿಗೆ ಹೋಗ್ತಾರೆ. ಆದ್ರೆ ಭಯೋತ್ಪಾದಕರ ಆತಂಕ ಇದ್ದುದರಿಂದಾಗಿ ಅಥವಾ ಭಯೋತ್ಪಾದಕರ ವಿರುದ್ಧ ನಡೀತಾ ಇರುವಂತಹ ಕಾರ್ಯಾಚರಣೆ ಮತ್ತೆ ಯುದ್ಧದ ಕಾರ್ಮೋಡ ಗಡಿಯಲ್ಲಿ ಇದ್ದುದರಿಂದಾಗಿ, ಜಂಗಲ್ ಏರಿಯಾಗಳಲ್ಲಿ ಇದ್ದುದರಿಂದಾಗಿ, ಬಾರ್ಡರ್ ಏರಿಯಾಗಳಲ್ಲಿ ಇದ್ದುದರಿಂದಾಗಿ ಸದ್ಯಕ್ಕೆ ಈ ಕುರಿಗಾಯಿಗಳಿಗೆ ಅವಕಾಶ ಇರಲಿಲ್ಲ. ಆದ್ರೆ ಈಗ ಸ್ವಲ್ಪ ತಣ್ಣಂಗಾಗಿರುವಂತಹ ಕಾರಣದಿಂದ ಈಗ ಮತ್ತೆ ಕುರಿಗಳನ್ನ ತಾವು ಕಾಡುಗಳತ್ತ ಅಥವಾ ಜಂಗಲ್ಗಳತ್ತ ಅವುಗಳ ಆಹಾರಕ್ಕಾಗಿ, ಮೇವಿಗಾಗಿ ಕರೆದುಕೊಂಡು ಹೋಗ್ತಾರೆ. ಒಂದೆಡೆ ಜಮ್ಮು ಕಾಶ್ಮೀರದಲ್ಲಿ ಸೇನೆ ಕಾರ್ಯಾಚರಣೆ ಚುರುಕಾಗಿದ್ರೆ, ಇನ್ನೊಂದೆಡೆ ಪ್ರವಾಸಿಗರ ನಗರಿ ಸಹಜ ಸ್ಥಿತಿಯತ್ತ ಮರಳುತ್ತಿದೆ.